ರೋಡ್ ಅಲ್ಲಿ ನೋಡ್ಕೊಂಡು ವಿಡಿಯೋ ಮಾಡ್ತಿದ್ದೋಳು ಇವತ್ತು ಮಿರರ್ ಮುಂದೆ ಅದು ಕ್ಯಾಮ್ರಾ ಮುಂದೆ ಹುಡುಗಿಯರ ಬಸ್ಸಲ್ಲಿ ಎಷ್ಟು ಜನ ಇದ್ರು ನೋಡಿ ನಮ್ಗೆ ಶಾಕ್ ಆಗೋಯ್ತು. ನಮ್ ಬಾಸ್ ಸಾರಥಿ ಫಿಲಮ್ ಅಲ್ಲಿ ಹೆಂಗೆ ಚಾಮುಂಡೇಶ್ವರಿ ತೋರಿಸಿದ್ರೆ ಅದೇ ತರ ಇತ್ತು. ಅದು ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬಿಕಾಸ್ ಯಾರಾದ್ರೂ ಈ ಟೆಂಪಲ್ ಗೆ ಹೋಗ್ಬೇಕಂತ ಇದ್ರೆ ಹಿಂಗ್ 5 ಗಂಟೆಗೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಬಲಗಡೆ ಭಾಗದಲ್ಲಿ ಅನ್ನದಾನ ಕೊಡ್ತಿರ್ತಾರೆ. ಸೊ ದೇವಸ್ಥಾನಕ್ಕೆ ಬಂದ್ಮೇಲೆ ಯಾರಾದ್ರೂ ಅನ್ನದಾನ ಮಿಕ್ಸ್ ಮಾಡಕ್ ಆಗತ್ತಾ? ಸೊ ತುಂಬಾ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪಾ ಈ ಹುಡುಗಿ ಯಾವಾಗ್ಲೂ ರೋಡ್ ಅಲ್ಲಿ ನೋಡ್ಕೊಂಡು ವಿಡಿಯೋ ಮಾಡ್ತಿದ್ದೋಳು ಇವತ್ತು ಮಿರರ್ ಮುಂದೆ ಅದು ಕ್ಯಾಮ್ರಾ ಮುಂದೆ ಬಂದಿದ್ದಾಳೆ ಅಂತ ನೋಡ್ತಿದ್ದೀರಾ. ಸೊ ಡೋಂಟ್ ವರಿ, ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಏಂತಕ್ಕಂತ ಹೇಳ್ತೀನಿ. ಸೊ ಇವಾಗ ನಾನು ಫಸ್ಟ್ ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದು ನಿಮ್ ಪೋಸ್ಟ್ ಇಂದ ಆಲ್ರೆಡಿ ಇಂಟ್ ಗೊತ್ತಾಗಿರುತ್ತೆ ಎಲ್ಲಿಗೆ ಅಂತ. ಸೊ ಬನ್ನಿ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಈ ವಿಡಿಯೋನ ವಾಚ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ನಾವ್ ಇವಾಗ ಹೋಗ್ತಿರೋದು ಬಂದ್ಬಿಟ್ಟು ಚನ್ನಪಟ್ಟಣ ಹತ್ರ ಚಾಮುಂಡೇಶ್ವರಿ ಟೆಂಪಲ್ಗೆ. ಸೊ ಇಲ್ಲಿಗೆ ಹೆಂಗ್ ಹೋಗೋದಂದ್ರೆ ಫಸ್ಟ್ ನೀವು ಕೆಂಗೇರಿಗೆ ಹೋಗಿ, ಕೆಂಗೇರಿ ಇಲ್ಲ ಮೆಜೆಸ್ಟಿಕ್ ಹೋಗ್ಬೋದು. ಅಲ್ಲಿ ನಿಮ್ಗೆ ಬೆಂಗಳೂರು ಟು ಮೈಸೂರು ಅಂತ ಒಂದ್ ಬಸ್ ಸಿಗತ್ತೆ. ಅದು ಕೆಂಪ್ ಬಸ್ ಅಂದ್ರೆ ನಾರ್ಮಲ್ ಆಗಿ KSRTC ಬಸ್. ಅದನ್ನ ಕ್ಯಾಚ್ ಮಾಡ್ಕೊಂಡು ನೀವು ಚನ್ನಪಟ್ಟಣಗೆ ಹೋಗ್ಬೋದು. ಇಲ್ಲ ಅಂದ್ರೆ ನೀವು ಮೆಜೆಸ್ಟಿಕ್ ಇಂದ ಹೋಗ್ತಿರಂದ್ರೆ ಅಲ್ಲಿ ಕಡಿಮೆ ಬಸ್ಸಸ್ ಸಿಗತ್ತೆ. ಸೊ ಕೆಂಗೇರಿಲಿ ನಿಮ್ಗೆ ಜಾಸ್ತಿ ಬಸ್ಸಸ್ ಸಿಗ್ತಾ ಇರುತ್ತೆ, 1 by 1 ಸಿಗ್ತಾನೆ ಇರುತ್ತೆ. ನಾವು ರೀಚ್ ಆದ್ವಿ ಚನ್ನಪಟ್ಟಣಕ್ಕೆ. ಸೊ ನೋಡ್ತೀವಿ ಗೋಡಿಗೆರೆ ಬಸ್ಸಲ್ಲಿ ಎಷ್ಟು ಜನ ಇದ್ರು ನೋಡಿ ನಮ್ಗೆ ಶಾಕ್ ಆಗೋಯ್ತು. ಸರಿ ಅನ್ಬಿಟ್ಟು ಆಟೋ ಹುಡ್ಕೋಣ ಅಂತ ಆಟೋ ಹುಡ್ಕೊಂಡು ಹೋದ್ವಿ. ಅಲ್ಲಿಂದ ಆಟೋಗೆ ಒಂದ್ ಪರ್ಸನ್ಗೆ 40 rupees ಅಂತ ಹೇಳಿದ್ರು. ಸೊ ಸರಿ ಅನ್ಬಿಟ್ಟು ಒಂದ್ ಪರ್ಸನ್ 40 rupees ಏನ್ ಜಾಸ್ತಿ ಅನ್ಸಲ್ಲ. ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅಲ್ಲಿಂದ ನಾವು ಆಟೋ ಹೊತ್ಕೊಂಡು ಟೆಂಪಲ್ ಹತ್ರ ಹೋದ್ವಿ. ಅವ್ರು ಡೈರೆಕ್ಟ್ ಆಗಿ ಟೆಂಪಲ್ ಮುಂದೆನೆ ಬಿಡ್ತಾರೆ. ಸೊ ನಾನ್ ಹೋದಾಗ ಅಲ್ಲಿ ತುಂಬಾ ಜನ ಇದ್ರು, ಮತ್ತೆ ಅದು ಫ್ರೈಡೆ ಆಗಿತ್ತು. ಹೋಗಿದ ತಕ್ಷಣ ಫಸ್ಟ್ ಕಾಣಿಸಿದೆ ನಮ್ ಚಾಮುಂಡೇಶ್ವರಿ ತಾಯಿ. ನಮ್ ಬಾಸ್ ಸಾರಥಿ ಫಿಲಮ್ ಅಲ್ಲಿ ಹೆಂಗೆ ಚಾಮುಂಡೇಶ್ವರಿ ತೋರಿಸಿದ್ರೆ ಅದೇ ತರ ಇತ್ತು. ಅದನ್ನ ನೋಡಿ ನಂಗೆ ನಿಜ ಅಲ್ಲಿ ಹೋಗ್ಬೇಕಂತ ಅನಿಸ್ತಿತ್ತು. ಸೊ ಫೈನಲಿ ಐ ಆಮ್ ಹಿಯರ್. ಸೊ ನಂಗೆ ತುಂಬಾನೇ ಖುಷಿ ಆಯ್ತು ಅದನ್ನ ನೋಡಿ. ಆಮೇಲೆ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿದ್ದು ಬಂದ್ಬಿಟ್ಟು ಬಸವನ ಮೂರ್ತಿ. ಅದ್ ನೋಡಕ್ಕೆ ನಿಜವಾಗ್ಲೂ ಒರಿಜಿನಲ್ ಬಸವ ಇದ್ದಂಗೆ ಇತ್ತು. ನಾನು ನಿಜವಾಗ್ಲೂ ಒರಿಜಿನಲ್ ಅಂತ ಅನ್ಕೊಂಡೆ, ಬಟ್ ಅದು ಒರಿಜಿನಲ್ ಅಲ್ಲ, ಆತರ ಮಾಡಿದ್ದಾರೆ ಅವರು. ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿತ್ತು. ನೀವೇನಾದ್ರೂ ಟೆಂಪಲ್ ಹೋಗ್ಬೇಕಂದ್ರೆ ಫಸ್ಟ್ ಈ ಬಸವನ ಸುತ್ಕೊಂಡೇ ಹೋಗ್ಬೇಕು. ಹೋಗಿದ ತಕ್ಷಣ ನೋಡಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಟೆಂಪಲ್. ಈ ಟೆಂಪಲ್ ಅಲ್ಲಿ ತುಂಬಾ ಹಿಸ್ಟ್ರಿ ಎಲ್ಲ ಇದೆ, ಅಂದ್ರೆ ಇತಿಹಾಸಗಳಿದೆ. ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಸ್ವಾಮೀಜಿಗಳು. ಆ ವಿಷಯಗಳನ್ನ ನೀವು ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ, ಎಲ್ಲೂ ಮಿಸ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ಪಕ್ಕ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬಿಕಾಸ್ ಯಾರಾದ್ರೂ ಈ ಟೆಂಪಲ್ ಗೆ ಹೋಗ್ಬೇಕಂತ ಇದ್ರೆ, ಹೆಂಗ್ ಹೋಗ್ಬೇಕು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಸೊ ಪ್ಲೀಸ್ ವಾಚ್ ಮಾಡಿ ಲಾಸ್ಟ್ ವರ್ಗುನು. ಈ ತಾಯಿಗೆ ನವರಾತ್ರಿ ಟೈಮಲ್ಲಿ ಯಾವ ತರ ಅಲಂಕಾರ ಮಾಡ್ತಾರೆ, ಈ ನವರಾತ್ರಿಯಲ್ಲಿ ಏನೇನ್ ಸ್ಪೆಷಲ್ ಇರುತ್ತೆ ಅಂತ ಎಲ್ಲ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ಳಿ. ಸೊ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಈ ಟೆಂಪಲ್ ನ ವಿಸಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಹೋಗೋದೇ ನೀವು ಚಾಮುಂಡೇಶ್ವರಿ ತಾಯಿ ವಿಗ್ರಹ ಹತ್ರ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗತ್ತೆ. ನೀವೇನಾದ್ರೂ ಇಲ್ಲಿ ಕಾಯಿಗೆ ಕಟ್ತೀರಾ ಅಂತ ಅಂದ್ರೆ ಅಲ್ಲಿ ಒಂದು ಚಿಕ್ಕ ವಿಗ್ರಹ ಇರುತ್ತೆ ಚಾಮುಂಡೇಶ್ವರಿದು, ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ. ಅಲ್ಲಾದ್ಮೇಲೆ ನೆಕ್ಸ್ಟ್ ಬರೋದೇ ಬಸವ ಹತ್ರ. ಸೊ ಇಲ್ಲಿ ಕೂತು ಬೇಡ್ಕೊಂಡ್ರೆ ಅದು ನಿಮ್ಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ನಾನು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ಸ್ವಲ್ಪ ಅಷ್ಟೇ ಇನ್ಫಾರ್ಮೇಶನ್ ಗೊತ್ತಿತ್ತು. ಸೊ ನಾನು ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಈ ದೇವಸ್ಥಾನದ ಮುಖ್ಯ ಪೂಜಾರಿ ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡಿದ್ದೀನಿ. ಸೊ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ. ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನದಲ್ಲಿ ಎಷ್ಟು ವಾರದಿಂದ ಎಷ್ಟು ವಾರದವರೆಗೂ ಕಾಯಿ ಕಟ್ತಾರೆ, ಏನೇನು ಉಪಯೋಗ ಇದೆ? ಕಾಯಿ ಕಟ್ಟುವಂಥದ್ದು ಅವ್ರ ಇಚ್ಛಾನುಸಾರ, ಅವ್ರ ಭಕ್ತಿ ಅನುಸಾರ ಅವ್ರು ಎಷ್ಟು ವಾರ ಬೇಕಾದ್ರೂ ಕಟ್ಕೋಬಹುದು. ಅವರು ಮನಸ್ಸಿನ ಸಂಕಲ್ಪದ ಪ್ರಕಾರ ಈಡೇರಿಸೋದು. 7 ವಾರ ಕಟ್ಟೋರು ಕಟ್ತಾರೆ, 5 ವಾರನು ಕಟ್ತಾರೆ, 9 ವಾರನು ಕಟ್ತಾರೆ, 3 ವಾರನು ಕಟ್ತಾರೆ, 2 ವಾರನು ಕಟ್ತಾರೆ, 1 ವಾರನು ಕಟ್ತಾರೆ. ಅವ್ರ ಇಚ್ಛೆ, ಅವ್ರ ಭಕ್ತಿ, ಅವ್ರ ಪ್ರೀತಿ ಅದು. ಮತ್ತೆ ಏನೇ ಒಂದ್ ಕೆಲಸ ಆಗ್ಬೇಕಾದ್ರೂ ತಾಯಿ ಹತ್ರ ಸಂಕಲ್ಪ ಇಟ್ಕೋತಾರೆ. ಸಂಕಲ್ಪ ಇಟ್ಕೊಂಡು ಕೇಳ್ಕೊಳ್ಳುವಂಥದ್ದು ಒಂದು ಉದ್ದೇಶ ಇರುವಂತದ್ದು. ಒಟ್ಟಿನಲ್ಲಿ ಇಲ್ಲೇನಪ್ಪಾ ಅಂದ್ರೆ ನಂಬಿ ಭಕ್ತಿಯಿಂದ ಬರ್ಬೇಕು. ತಾಯಿ ಇಷ್ಟಾರ್ಥ ಸಿದ್ಧಿಗಳನ್ನ ಶೀಘ್ರವಾಗಿ ಫಲ ಕೊಡುವಂಥದ್ದು. ಇಲ್ಲಿ ಕಾಯಿ ಕಟ್ಟೋದ್ ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಾ? ಬಸಪ್ಪನವರವರೇ ಮೂಲತಃ ಬಸಪ್ಪನವರ ಆಶೀರ್ವಾದ ತಗೋಬಹುದು. ಮತ್ತೆ ತೀರ್ಥಸ್ಥಾನ ಅಂತ ನಡೀತದೆ ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ, ಅದ್ ನಡೆಯುವಂತ ಒಂದು ಸಂದರ್ಭ ಅದೇ. ಮತ್ತೆ ಶ್ರೀ ಕ್ಷೇತ್ರದಲ್ಲಿ ಆಂಜನೇಯನ ವಿಗ್ರಹ ಐತೆ ದೇವಿ ಹಿಂದೆಗಡೆ, ಅಲ್ಲಿ ಕೇಳ್ಬೋದು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲೇನು ಅಂದ್ರೆ ದೇವಿ ಮುಂದೆಗಡೆ ಶ್ರೀಚಕ್ರ ಐತೆ. ಆ ಶ್ರೀಚಕ್ರ ದರ್ಶನ ಮಾಡ್ಬೇಕು ಮುಖ್ಯವಾಗಿ. ಆ ಶ್ರೀಚಕ್ರ ದರ್ಶನ ಮಾಡಿದ್ರೆ ಅವ್ರಿಗೆ ಏನೇ ಒಂದು ಇಷ್ಟಾರ್ಥ ಸಿದ್ಧಿಗಳನ್ನ ಆದಷ್ಟು ಶೀಘ್ರವಾಗಿ ಸಿಕ್ಕುವಂಥದ್ದು. ಮತ್ತೆ ಶ್ರೀಚಕ್ರದ ಒಂದು ದರ್ಶನ ಮಾಡಿದ್ರೆ ಹಲವಾರು ಫಲಗಳು ಸಿಕ್ಕುವಂತ ಒಂದು ಸಂದರ್ಭ ಆಗ್ತದೆ. ಅಂದ್ರೆ ಯಾವುದೇ ದುಷ್ಟ ಶಕ್ತಿಗಳ ಕಾಟ ಆಗ್ಬೋದು, ದುಷ್ಟ ಜನಗಳ ಕಾಟ ಆಗ್ಬೋದು, ಶೀಘ್ರವಾಗಿ ಒಂದು ವ್ಯವಸ್ಥೆ ಸಿಕ್ಕುವಂತ ಒಂದು ಸಂದರ್ಭ ಆಗ್ಬೋದು, ಅವ್ರಿಗೆ ಏನೇ ಒಂದು ಫಲ ಸಿಕ್ಕುವಂತ ವ್ಯವಸ್ಥೆ ಆಗ್ಬೋದು, ಇರುವಂತ ಒಂದು ಸಂದರ್ಭ. ಆದ್ರಿಂದ ಮುಖ್ಯವಾಗಿ ಶ್ರೀಚಕ್ರ ದರ್ಶನ ಮಾಡ್ಬೇಕು. ಕ್ಷೇತ್ರದಲ್ಲಿ ನಿತ್ಯ ನಿರಂತರ ದಾಸೋಹ ವ್ಯವಸ್ಥೆ ಇದೆ. ದಿನದ 24 ಗಂಟೆಗಳ ಕಾಲ ದಾಸೋಹ ವ್ಯವಸ್ಥೆ ಇರುವಂತದ್ದು. ಇಲ್ಲಿ ಮುಖ್ಯವಾದಂತ ಒಂದು ಸೇವೆ, ಮುಖ್ಯವಾದ ಒಂದು ಅರ್ಕೆ ಯಾವ್ದಪ್ಪ ಅಂದ್ರೆ ದಾಸೋಹ. ಅಕ್ಕಿ, ಬೇಳೆ, ತರಕಾರಿ ಏನ್ ಬೇಕಾದ್ರೂ ತಗೊಬಂದ್ ಕೊಡ್ಬೋದು. ಅವ್ರ ಇಚ್ಛೆ, ಅವ್ರ ಭಕ್ತಿ, ಅವ್ರ ಪ್ರೀತಿ, ಅದು ಸುಧಾ. ಇಲ್ಲಿ
ಚಿನ್ನ ಕೊಡೋದು, ಬೆಳ್ಳಿ ಕೊಡೋದು, ನಗ ನಾಣ್ಯಗಳು ಕೊಡುವಂತದ್ದು ಸೇವೆಗಳು ಯಾವ್ದು ಇಲ್ಲ. ಇಲ್ಲಿ ಮುಖ್ಯವಾಗಿರೋ ಸೇವೆ ಯಾವ್ದಪ್ಪ ಅಂದ್ರೆ ದಾಸೋಹ ಇಲ್ಲ ದಾಸೋಹ ಅವರೇ ನಿಂತ್ಕೊಂಡು ದಾಸೋಹ ಮಾಡಿಸ್ಬೋದು, ಇಲ್ಲ ದಾಸೋಹಕ್ಕಾಗುವಂತ ಸಾಮಗ್ರಿಗಳು ತಗೊಬಂದು ಅವ್ರ ಮನೆಯಿಂದ, ಕೊನೆಗೆ ಏನು ಇಲ್ಲ ಅಂದ್ರೆ ಅವ್ರ ಮನೆಯಿಂದ ಒಂದು ತೆಂಗಿನಕಾಯಿ ಸುದನ್ನು ತಗೊಬಂದು ಕೊಡುವಂತ ಒಂದು ಸಂದರ್ಭ ಐತೆ. ಮತ್ತೆ ಉಡಿ, ಉಪ್ಪು, ಹುಣಸೆಹಣ್ಣು ಏನ್ ಬೇಕಾದ್ರೂ ತಗೊಬಂದು ಕೊಡ್ಬೋದು. ಒಟ್ಟಿನಲ್ಲಿ ದಿನದ 24 ಗಂಟೆ, ವರ್ಷದ 365 ದಿನಗಳು ಸುಧಾ ದಾಸೋಹ ನಡೆಯಂತ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಮತ್ತೆ ಇದು ದಸರಾಗೆ ಏನ್ ಸ್ಪೆಷಲ್? ದಸರಾಗೆ ಈ ವರ್ಷ 6 ವರ್ಷಗಳಾಗಿತ್ತು ಅಂಬಾರಿ ಉತ್ಸವ ಮಾಡಿ. ಅಂಬಾರಿ ಉತ್ಸವ ಈ ವರ್ಷ ವಿಜಯದಶಮಿ ದಿನ 12ನೇ ತಾರೀಕು, ಅಕ್ಟೋಬರ್ 12ನೇ ತಾರೀಕು ಶನಿವಾರ ಸಂಜೆ 3 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಅಂಬಾರಿಯ ಒಂದು ಉತ್ಸವ ಇರ್ತದೆ. ಅಂಬಾರಿ ಉತ್ಸವಕ್ಕೆ ಹಲವಾರು ವಿವಿಧ ಕಲಾ ತಂಡಗಳಿರ್ತದೆ. ಮತ್ತೆ ಹೆಲಿಕಾಪ್ಟರ್ ಮುಖಾಂತರ ಈ ಅಂಬಾರಿ ಮೇಲೆ ಪುಷ್ಪಾರ್ಚನೆ ಮಾಡುವಂತ ಒಂದು ಸಂದರ್ಭ ಐತೆ. ಅಂದ್ರೆ ಈ ಅಂಬಾರಿ ಉತ್ಸವದಲ್ಲಿ ಪಾಲ್ಗೊಳ್ಳುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ವಿಜಯದಶಮಿ ಅವತ್ತು, ವಿಜಯದಶಮಿ ಯಾಕಪ್ಪ ಅಂದ್ರೆ ದುಷ್ಟ ಶಕ್ತಿಗಳ ಸಮನ ಮಾಡಿ, ಆ ದುಷ್ಟ ದುರ್ಗುಣಗಳನ್ನ ನಿರ್ನಾಮ ಮಾಡಿ ತಾಯಿಯ ಒಂದು ಆಶೀರ್ವಾದ ಸಿಕ್ಬೇಕು, ಒಂದು ಒಳ್ಳೆ ದಾರಿ ಸಿಕ್ಬೇಕು ಅನ್ನೋ ಒಂದು ಉದ್ದೇಶ ಇರುವಂತದ್ದು ಅವತ್ತು ವಿಜಯದಶಮಿ. ಅವತ್ತು ತಾಯಿಯ ವಿಜಯೋತ್ಸವ ಆಚರಣೆ ಮಾಡುವಂಥದ್ದು. ಆದ್ರಿಂದ ಅವತ್ತು ಬಂದು ತಾಯಿಯ ದರ್ಶನ ಮಾಡಿದ್ರೆ ಏನೇ ಒಂದು ಶೀಘ್ರವಾಗಿ ಫಲ ಸಿಕ್ಕುವಂತ ಒಂದು ಸಂದರ್ಭ ಇರ್ತದೆ. ಆದ್ರಿಂದ ವಿಜಯದಶಮಿ ನಡೆಯುವಂತ ಒಂದು ಉದ್ದೇಶ. ನಾನ್ ಕೇಳ್ಪಟ್ಟೆ ಏರೋಪ್ಲೇನ್ ಇಂದ ಏನೋ ಅದೇ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಮಾಡುವಂಥದ್ದು. ಅವತ್ತು 5 ಗಂಟೆಗೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ನಡೀತದೆ. ನಮಸ್ಕಾರಮ್ಮ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ವಿಚಾರ ಇದೆ ಈ ದೇವಸ್ಥಾನದಲ್ಲೂ ಕೂಡ. ನನಗೂ ತುಂಬಾ ಇನ್ಫಾರ್ಮೇಟಿವ್ ಅಂತ ಅನಿಸ್ತು. ಮತ್ತೆ ಇಲ್ಲಿ 24 ಗಂಟೆ ಅನ್ನದಾನ ನಡೀತಿರತ್ತೆ. ದೇವಸ್ಥಾನದ ಬಲಗಡೆ ಭಾಗದಲ್ಲಿ ಅನ್ನದಾನ ಕೊಡ್ತಾ ಇರ್ತಾರೆ. ಸೊ ದೇವಸ್ಥಾನಕ್ಕೆ ಬಂದ್ಮೇಲೆ ಯಾರಾದ್ರೂ ಅನ್ನದಾನನ ಮಿಕ್ಸ್ ಮಾಡಕ್ಕಾಗತ್ತಾ? ಸೊ ತುಂಬಾನೇ ಸಖತ್ತಾಗಿತ್ತು. ಪ್ರಸಾದ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೊಟ್ಟೆ ತುಂಬಾ ಊಟ ಮಾಡಿ ಆರಾಮಾಗಿ ನಾವು ಬಿಟ್ವಿ. ಸೊ ಅಲ್ಲಿ ಬಿಟ್ಟಾಗ ತಿರ್ಗಾ ನಾವು ಆಟೋದಿಂದನೇ ಹೋಗ್ಬೇಕಾಯ್ತು. ಬಸ್ ತುಂಬಾ ರೇರ್ ಆಗಿ ಸಿಗೋದು ಚನ್ನಪಟ್ಟಣಗೆ ಹೋಗಕ್ಕೆ. ಸೊ ಆಟೋದಲ್ಲಿ ಅಂದ್ರೆ 40 ರೂಪಾಯಿ, ಒಬ್ರಿಗೆ 40 ರೂಪಾಯಿ ವರ್ತ್ ಅಂತ ಅನ್ಸುತ್ತೆ. ಆರಾಮಾಗಿ ಸೇಫ್ ಆಗಿ ಬಿಡ್ತಾರೆ. ಸೊ ನಿಮ್ಗೆ ಯಾರು ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ಫಾರ್ಮೇಟಿವ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇದೇ ತರ ಯಾವ್ದಾದ್ರು ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋಸ್ ನ ಮಾಡ್ತೀನಿ. ಸೊ ಚನ್ನಪಟ್ಟಣಕ್ಕೆ ಹೋದ್ಮೇಲೆ ಅಲ್ಲಿಂದ ಬಸ್ ಹತ್ಬಿಟ್ಟು ಆರಾಮಾಗಿ ಮನೆಗೆ ಹೋಗಿ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ 7:30 ಆಗಿತ್ತು. ಸೊ ನೀವು ಇದೇ ತರ ನವರಾತ್ರಿ ಟೈಮ್ ಅಲ್ಲಿ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲೋರ್ ಮಾಡಿ. ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬೇರೆಯವ್ರಿಗೆ ಏನಾದ್ರು ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.